ಬೆಂಗಳೂರು ಗ್ರೇಟರ್ ಬೆಂಗಳೂರು ಏನಿದೆ ಎಲ್ಲ ಆಕಾಂಕ್ಷೆಗಳನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು KPCC ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಸಭೆಯನ್ನು ಕರೆದು ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷಕ್ಕಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಏನೇನು ಸಮಸ್ಯೆಗಳಿದ್ದಾವೆ ಮತ್ತು ಏನೇನು ಬದಲಾವಣೆಗಳಾಗ್ತವೆ, ಜೊತೆಗೆ ಯಾವ ರೀತಿ ವೋಟರ್ಸನ್ನು ಇದು ಮಾಡಬೇಕು, ಪಕ್ಷವನ್ನು ಕಟ್ಟಬೇಕು, ಪ್ರತಿಯೊಬ್ಬ ಕ್ಯಾಂಡಿಡೇಟ್ನ ಕೆಲಸ ಆಕಾಂಕ್ಷೆಯ ಕೆಲಸ ಏನು, ಅವ್ರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ರು. ನಿಜವಾಗ್ಲೂ ಮೇ ತಿಂಗಳಲ್ಲೇ ಎಲೆಕ್ಷನ್ ಕಂಪಲ್ಸರಿ ಆಗೇ ಆಗುತ್ತೆ. ಅದರೊಳಗಡೆ ತಮ್ಮ ಒಂದು ಹಿನ್ನೆಲೆ ತಾವು ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದ್ರ ಸಮೀಕ್ಷೆ ಮೇಲೆ ನಿಮಗೆ ಎಲ್ರಿಗೂ ಅವಕಾಶಗಳು ಸಿಗ್ತವೆ ಅನ್ನೋ ಮಾತನ್ನು ಸಹ ಕೊಟ್ಟಿದ್ದಾರೆ. ಯಾಕೆಂದರೆ ವ್ಯಕ್ತಿತ್ವ ಮೇಲೆ ಇದು ಈ ಒಂದು ಎಲೆಕ್ಷನ್ ಏನಿದೆ ವ್ಯಕ್ತಿ ಮೇಲೆ ನಡೆಯುತ್ತೆ ಹೊರತು ಯಾವುದೇ ಒಂದು ಏನು ರೆಕಮೆಂಡ್ ಆಗಲಿ ಇನ್ನೊಂದಾಗಲಿ ಆಗಲ್ಲ. ಆ ವ್ಯಕ್ತಿನ ಯಾವ ರೀತಿ ಗುರುತಿಸ್ತಾರೆ, ಆ ಸ್ಥಳೀಯವಾಗಿ ಆ ವ್ಯಕ್ತಿಯ ಹಿನ್ನೆಲೆ ಏನಿದೆ ತಿಳ್ಕೊಂಡು ಅಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಹಾಗೂ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಬಹಳ ಸಂತೋಷವಾದ ವಿಚಾರ. ಹಾಗಾಗಿ ಏನು ಮಹದೇವಪುರ ಕ್ಷೇತ್ರ ವಾರ್ಡ್ ನಂಬರ್ 34ರ ಕಾವೇರಿ ನಗರ ವಾರ್ಡ್ಗೆ ನಾವು ಆಕಾಂಕ್ಷಿಯಾಗಿದ್ದೀವಿ. ಕಾವೇರಿ ನಗರ ವಾರ್ಡ್ ಅಲ್ಲದೆ ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗಿರ್ತೀವಿ. ಸೇವೆ ಮಾಡೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪಕ್ಷಕ್ಕೆ ದುಡಿತೀವಿ ಅಂತೇಳಿ ಇಂತಿ ರೂಢಿ ಚಿನ್ನಿ. ನಮ್ಮ ಹೆಸರು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ನಾವು ಹಲವಾರು 25 ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಅವಕಾಶ ಕೊಟ್ಟರೆ ನಾವು ಕ್ಷೇತ್ರದಲ್ಲಿ ತುಂಬ ಅದ್ಭುತವಾದ ಒಂದು ಸೇವೆಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಗೆದ್ದಿದ್ದೀವಿ ಕೂಡ. ಈಗಾಗಲೇ ಸಮೀಕ್ಷೆಯಲ್ಲೂ ಸಹ ಎಲ್ಲರ ಆಶೀರ್ವಾದ ನಂಬಿಕೆ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಕುಟುಂಬದಲ್ಲಿ 25 ವರ್ಷಗಳಿಂದ ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ನಮ್ಮ ಕುಟುಂಬದವರು ಸುಮಾರು 40-50 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕುಟುಂಬ ಗೌರವ ಕೊಟ್ಕೊಂಡು ಓಟುಗಳನ್ನು ಹಾಕ್ಕೊಂಡು ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಹಾಗಾಗಿ ನಾವು ಈ ಒಂದು ಪಕ್ಷಕ್ಕೆ ಋಣಿಯಾಗಿರ್ತೀವಿ. ಆಗ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಓಕೆ ಸರ್.